ಒಂಥರ ಅನ್ಈಸಿ ಫೀಲ್ ಆಗ್ತಿದೆ. ತಿರ್ಗೆ ಅಮ್ಮ ತಾಯಿ ಏನಿದೆ ಏನು ಇವಾಗ ತಾನೇ ಎಲ್ಲ ಒರೆಸಿದ್ದೀನಿ ಅಲ್ಲೋಡು ಎತ್ಕೊಂಡು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಸ್ಟುಡಿಯೋ ಓಪನ್ ಮಾಡಿದಾದ್ಮೇಲೆ ನಮ್ಮ ಡೇ ಹೇಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಬಂದು ಇಲ್ಲೇ ಸ್ನಾನ ಮಾಡ್ಕೊಂಡೆ, ಬಿಸಿನೀರು ಬರ್ತಾ ಇರಲಿಲ್ಲ. ಮಮ್ಮಿ ಗೀಸರ್ ಆನ್ ಮಾಡಿ ಇಟ್ಟಿದ್ರು, ಹಂಗಾಗಿ ಇಲ್ಲಿಗೆ ಬಂದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೆ, ಬಾಕ್ಸಲ್ಲಿ ಹಾಕೊಂಡು ಬಂದಿದ್ದೆ. ಸ್ವಲ್ಪ ತಿಂತಾ ಇದ್ದೀನಿ, ಯಾಕೋ ಒಂಥರ ಅನ್ಈಸಿ ಫೀಲ್ ಆಗ್ತಿದೆ, ಅದಕ್ಕೇನೆ ನಾನೇನೋ ಹೆವಿಯಾಗಿ ತಿಂತಾಯಿಲ್ಲ, ಜಸ್ಟ್ ವೆರಿ ಲಿಟಲ್ ಸ್ವಲ್ಪ ಹೋಗಿ ಹೂವು ತೊಗೊಂಬರೋಣ ಅಂತಿದ್ದೀನಿ, ಪೂಜೆ ಮಾಡೋಣ. ಸ್ಟುಡಿಯೋ ಓಪನ್ ಮಾಡಿ ಎಷ್ಟೊಂದು ದಿವಸ ಆಗ್ಬಿಡ್ತು. ಇವತ್ತು ಕ್ಲಾಸಸ್ ಇದೆ, ನೇಲ್ ಆರ್ಟ್ ಬ್ಯಾಚ್ 5. ಎಸ್, ಬ್ಯಾಚ್ 5 ಇವತ್ತು ನೇಲ್ ಆರ್ಟ್ ಕ್ಲಾಸಸ್ ಶುರುವಾಗಿದೆ. ದೀಪ್ತಿಗೂ ಮೈಗೂ ಹುಷಾರಿಲ್ಲ, ನನಗೂ ಮೈಗೂ ಹುಷಾರಿಲ್ಲ. ಅಂದರೆ ನನಗೂ ವಾಮಿಟಿಂಗ್ ಸೆನ್ಸೇಷನ್, ರಾತ್ರಿ ಎಲ್ಲ ವಾಮಿಟ್. ಇವಾಗ ಅವಳಿಗೂ ಹಂಗೆ ಆಗ್ತಾ ಇತ್ತಂತೆ. ಬಟ್ ದರ್ ಈಸ್ ನೋ ಆಪ್ಷನ್, ಓಪನ್ ಮಾಡಲೇಬೇಕಾಗುತ್ತೆ. ಟೈಮ್ ಆಯಿತು, ಬನ್ನಿ ಇವತ್ತು ಹೇಗಿರುತ್ತೆ ಅಂತ ಹೇಳಿ ವ್ಲಾಗ್ನ ಶೇರ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿರೋ, ಪ್ಲೀಸ್ ಹೋಗಿ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ, ಓಕೆನಾ? ಹೊಸ ನೇಲ್ ಆರ್ಟ್ ಬ್ಯಾಚ್ ಶುರುವಾಯಿತು. ಏನು ಆಗ ಶೂಟ್ ಮಾಡಿದಂಥ ವಿಡಿಯೋ ಇದು. ಕ್ಲಾಸಸ್ ಶುರುವಾದಾಗಂತೂ ತುಂಬಾ ಸಿನ್ಸಿಯರಾಗಿ ನಾವು ಕೂಡ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಆಗಿರ್ತೀವಿ. ಆ್ಯಂಡ್ ಇದನ್ನು ಬಂದು DIYಯಲ್ಲಿ ತೊಗೊಂಡಿದ್ದೆ. ನನಗೆ ಈ ಥರ ಆಯಿಲ್ದು ಡಿಸ್ಪೆನ್ಸಸ್ಸು ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ, ಮೈಲ್ಡಾಗಿರುತ್ತೆ ಫ್ಲೇವರ್ಸು. ಆ್ಯಂಡ್ ಫುಲ್ ಪ್ಲೆಸೆಂಟಬಲಾಗಿ ನಂಗೆ ಆ ಥರ ಘಮ ಘಮ ಅಂತಿರಬೇಕು ನಾನಿರೋ ಕಡೆ ಎಲ್ಲ, ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಸ್ವಲ್ಪ ಕ್ಲಾಸ್ ಬಗ್ಗೆ ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೈನ್ ಮಾಡೋವಂಥದ್ದಿತ್ತು, ನಾನು ಬರ್ಕೋತಾ ಇದ್ದೆ. ಎಲ್ಲ ಒಂದೇ ಕಡೆ ಅಡ್ಜಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಿಧಾನಕ್ಕೆ ಚಿಕ್ಕದಾಗಿ ಬರೆದು ಫಿನಿಷ್ ಮಾಡ್ತಿದ್ದೆ. ಸ್ಟೋರಿ ಹೇಳಿಕೊಟ್ರೆ ನಾನು ಲೆನ್ಸ್ ಕಾರ್ಟಲ್ಲಿ ಆರ್ಡರ್ ಕೊಟ್ಬಿಟ್ಟು ಬಂದಿದ್ದೆ. ನಂದು ಬಂದಿದೆ, ನಮ್ಮ ಮಮ್ಮಿ ದಿನ ಬಂದಿಲ್ಲ. ಎಲ್ಲ ತೋರಿಸು, ಚೆನ್ನಾಯ್ತಲ್ಲ? ಸ್ವಲ್ಪ ಈ ಸತಿ ಡಿಫ್ರೆಂಟಾಗಿ ನೋಡಿದ್ದೀನಿ. ತಿರ್ಗೆ ಅಮ್ಮ ತಾಯಿ ನಾನ್ ದೇವರೇ ನಿಜವಾಗಿ ಹಂಗೆ ಅನ್ಕೊಂತಾ ಇದ್ದೀನಿ. ಹೇಳೋಣ ಅನ್ಕೊಂಡೆ. ಲಕ್ಷ್ಮಿ ಹೊಸ ಬಿಲ್ಲ ಲೇ 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 ಬಿಲ್ಲೆಲ್ಲ ರೆಡಿ ಕೊಟ್ಟಿರ್ತಾರ. ಹೊಸ ಕನ್ನಡಕವನ್ನ ಮ್ಯಾಮ್, ನಿಮ್ಮ ಬಾಕ್ಸ್ ಎಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿದೆ. ಬಾಕ್ಸ್ ಎಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿದೆ. ಗುರ್ತಕ, ನಮ್ಮ ಡ್ಯಾಡಿ ಗುರ್ತಕ. ಯಾರ್ದದು? ಏನಿದೆ, ಏನು ಸ್ಟೈಲ್ ಇದು? ಸೊ ಗುಡ್ ಮಾರ್ನಿಂಗ್, ಪ್ಲೀಸ್ ಇಗ್ನೋರ್. ನನ್ನ ಕೂದಲೆಲ್ಲ ಏನು ನಿದ್ದೆ ಮಾಡಿ ಎದ್ದು ಹಂಗೆ ಗಂಟೆ ಹಾಕೊಂಡು ಬಂದಿದ್ದೀನಿ ಅಷ್ಟೇ. ಬ್ರಷ್ ಮಾಡಿ ಶುಕ್ತಿನ ಕಳಿಸಿದಾದ್ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗಿದೆ.
ನೆನ್ನೆ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಜಾಸ್ತಿ ಪಾತ್ರೆಗಳಿದೆ, ನಾನು ನೆನ್ನೆ ತೊಳೆಯೋಕ್ಕಾಗಿರಲಿಲ್ಲ. ಇವತ್ತೆಲ್ಲ ತೊಳ್ಕೊಬೇಕಾಗುತ್ತೆ. ಆ್ಯಂಡ್ ಬೆಳಗ್ಗೆನೇ ಹಾಲು ಡೈಲಿ ನಮ್ಮ ಮನೇಲಿ ಹಸು ಇರೋರ ಮನೇಲಿ ಹಾಲಿಗೆ ಚಿಂತೆ ಇರಲ್ಲ. ಅದಂತೂ ನಿಜವಾದ ಮಾತು. ನಮ್ಗೆ ಹಸು ಹಾಲು ಕುಡ್ದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆ್ಯಂಡ್ ಪ್ಯಾಕೆಟ್ ಹಾಲು ಕುಡಿಬೇಕಂದ್ರೆ ಅದೊಂಥರ ಅದು ಫ್ಲೇವರ್ ಗೊತ್ತಾಗುತ್ತೆ ನಮಗೆ, ಇದು ಪ್ಯಾಕೆಟ್ ಹಾಲು ಅಂತ ಅಂದ್ಬಿಟ್ಟು. ಆ್ಯಂಡ್ ಶುಕಿನ್ ಕಳಿಸಿದಾಯ್ತು. ಅವಳು ಬಾಕ್ಸಿಗೆ ಇವತ್ತು ಶೇಪ್ ಪೂರಿ, ಪ್ಲೇಟ್ ಆಚೆನೇ ಇದೆ, 1 ಸೆಕೆಂಡ್. ಅವಳ ಬಾಕ್ಸಿಗೆ ಈ ಥರ ಶೇಪ್ಸ್ ಪೂರಿ ಮಾಡಿಕೊಟ್ಟಿದ್ದೆ. ಹಾರ್ಟ್ ಅಂತೆ, ಫ್ಲವರ್ ಅಂತೆ, ಇನ್ನೊಂದು ಫ್ಲವರ್ ಇದೆ, ಈ ಥರ ಬೇಕು ಅಂತ ಹೇಳಿದ್ಲು. ಅದನ್ನು ಮಾಡಿಕೊಟ್ಟಿದ್ದಾಯಿತು. 2 ಪೂರಿ ತಿಂದ್ಬಿಟ್ಟು ಹೋದ್ಲು. ನಾನು ಎಕ್ಸ್ಟ್ರಾ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಇದು ಮಾಡಿ ತುಂಬ ದಿನ ಆಗಿತ್ತು, ನಂಗೆ ಹಂಗಾಗಿ ಲೆಕ್ಕ ಗೊತ್ತಾಗಿಲ್ಲ ಎಷ್ಟು ಮಾಡಬೇಕು ಅಂತೇಳಿ. ಜಾಸ್ತಿ ಮಾಡಿಬಿಟ್ಟಿದ್ದೆ, ನಾನೇ ತಿನ್ಕೊಂಡ್ಬಿಡ್ತೀನಿ ಅಷ್ಟೇ. ಆ್ಯಂಡ್ ಇವಾಗ ನಾನು ಅಡುಗೆ ಮನೆ ಕೆಲಸ ಶುರುವಾಗಿದೆ. ಆ್ಯಂಡ್ ತುಂಬ ಜನ ಕೇಳ್ತಿರಲ್ಲ ಹೇಗೆ ಮಾಡ್ತೀರಾ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿ. ಈ ವಿಡಿಯೋದಲ್ಲಿ ಈಗ 11 ಗಂಟೆ ಅಷ್ಟರಲ್ಲಿ ನಾನು ಕ್ಲಾಸ್ ಹತ್ರ ಹೋಗ್ಬೇಕು ರೆಡಿಯಾಗಿ. ಇಷ್ಟು ವಿಚಾರ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಏನಾದರೂ ಒಂದು ಸಾರು ಮಾಡಿಟ್ಬಿಟ್ಟು ಅದಾದಮೇಲೆ ನಾನು ರೆಡಿಯಾಗಿ ನಾಷ್ಟ ತಿನ್ಕೊಂಡು ರಯ್ಯ. ಓಕೆನಾ, ಇಷ್ಟು ಪ್ರೋಸೆಸ್. ಬನ್ನಿ ಲೆಟ್ ಸ್ಟಾರ್ಟ್. ಇವತ್ತೇನು ಅಡುಗೆ ಏನು ಸ್ಪೆಷಲ್ ಅಂತ ಏನು ಮಾಡ್ತೀವೋ ಗೊತ್ತಿಲ್ಲ ನನಗೆ. ಇಫ್ ಇನ್ ಕೇಸ್ ಏನಾದರೂ ಸ್ಪೆಷಲ್ ಥರ ಅನ್ನಿಸಿದ್ರೆ ಏನು ಮಾಡ್ತೀನಿ. ನನಗೆ ಯಾಕೋ ವಾಂಗಿಬಾತ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ರೀಸೆಂಟಾಗಿ ನಾನು ವಾಂಗಿಬಾತ್ ರೆಸಿಪಿ ತೋರಿಸಿಲ್ಲ. ಆ್ಯಕ್ಚುಲಿ ಏನು ಅಂತಂದರೆ ವಾಂಗಿಬಾತ್ ಮಾಡಿದ್ದಿದ್ದ ಒಂದು ರೀಲಲ್ಲಿ ಏನೋ ಒಂದು ಕ್ಲಿಪ್ಪಿಂಗ್ ಹಾಕಿದೆ. ಇವತ್ತು ವಾಂಗಿಬಾತ್ ಮಾಡಿದೆ. ನಾನು ಅದ್ರಲ್ಲಿ ತುಂಬ ಜನ ಕೇಳಿದ್ರಿ. ಆ್ಯಂಡ್ ಪರ್ಸನಲ್ಗೂ ಮೆಸೇಜ್ ಮಾಡಿದ್ರಿ ನನಗೆ ವಾಂಗಿಬಾತ್ ರೆಸಿಪಿ ತೋರಿಸಿ, ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ. ನಾನು ವಾಂಗಿಬಾತ್ ಹೇಗೆ ಮಾಡ್ತೀನಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು 2-3 ಥರ ಮಾಡ್ತೀನಿ. ಬಟ್ ಈವನ್ ಅಂದರೆ ಪಲಾವ್ ಥರ ಅದರೊಳಗಡೆ ಹಾಕಿ ಕುಕ್ಕರಲ್ಲಿ ಹಾಕಿ ಕೂಗಿಸ್ಬಿಡೋದು. ಟೈಮ್ ಇದ್ದಾಗ ನನಗೆ ಈ ಫ್ಲೇವರೇ ಇಷ್ಟ ಆಗೋದು ಅಂದರೆ ಮಸಾಲೆ ಥರ ಮಾಡಿ, ಗೊಜ್ಜು ಥರ ಸಪ್ರೇಟಾಗಿ ಮಾಡಿ ಅದಾದ್ಮೇಲೆ ರೈಸ್ ಮಾಡಿಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ನನಗೆ ಇಷ್ಟ. ಆ್ಯಂಡ್ ನನಗೆ ದೀಪುಗೆ ಇಬ್ರಿಗೂ ಫೇವ್ರೆಟ್ ಅಂತ ಹೇಳ್ಬೋದು ವಾಂಗಿಬಾತು. ಇಬ್ಬರಿಗೂ ಇಷ್ಟ. ನಮ್ಮ ಮಮ್ಮಿ ಮಾಡೋ ವಾಂಗಿಬಾತ್ ಜಾಸ್ತಿ ಇಷ್ಟ. ನಮ್ಮ ಮಮ್ಮಿ ಏನು ಮಾಡ್ತಾರೆ ಅಂದರೆ ತುಂಬ ಟ್ರಯಲ್ಸ್ ಮಾಡ್ತಾರೆ, ಅದು ಅದು ಅಂತ ಹೇಳಿ. ನಮ್ಗೆ ಅದೇ ಬೇಕು ಅಂದರೆ ನಮ್ಮ ಮಮ್ಮಿ ಅದು ಮಾಡಲ್ಲ, ಬೇರೆ ಇನ್ನೊಂದು ಟ್ರೈ ಮಾಡಿರ್ತಾರೆ. ಇದು ಬ್ಲಿಂಕಿಟಲ್ಲಿ ಸ್ವೀಟ್ ಕಾರ್ನ್ ಕೆಫೆ ಅಂತ ಒಂದು ಚಿಕ್ಕಿ ಸಿಗುತ್ತೆ. ಓಕೆ, ಇದು ತುಂಬ ಫೈನ್ ಕ್ರಶ್ಡ್ ಚಿಕ್ಕಿ. ಆ್ಯಂಡ್ ಇದು ನಾರ್ಮಲ್ ದೊಡ್ಡದಾಗಿದೆ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಇದು ರ್ಯಾಂಡಮಾಗಿ ಮೊನ್ನೆ ಆರ್ಡರ್ ಮಾಡಿದೆ, ಸಕ್ಕತ್ತಾಗಿದೆ. ಅದಕ್ಕೆ ಇದನ್ನು ನನಗಿದು ಚಿಕ್ಕವಳಿರ್ಬೇಕಾದ್ರೆ ಇದು ತುಂಬ ಇಷ್ಟ ಆಗ್ತಾಯಿತ್ತು. ₹1 ₹2 ಕೊಟ್ಟರೆ ಇದನ್ನೇ ತಗೊತಾ ಇದ್ದಿದ್ದು ಅಷ್ಟೇ. ಇದು ಬಿಟ್ಟರೆ ಇನ್ನೇನು ತಗೊತಾ ಇದ್ದಿಲ್ಲ. ಒಂದು ಸ್ವಲ್ಪ ಸ್ಕ್ರಬ್ಬರ್ಸ್ ಬೇಕಾಗಿತ್ತು. ನನ್ನ ಮಗಳ ಫೇವ್ರೆಟ್ ಕಾರ್ನ್ ಅವ್ರು ಬಂದಿದ ತಕ್ಷಣ ಬೇಯಿಸ್ಕೊಡೋದು. ಅದು ನಾಳೆ ಬಾಕ್ಸಿಗೆ ಆಗುತ್ತೆ 2 ಬಂದು. ಆ್ಯಂಡ್ ಈ ಥರ ಗಾಲಾದು ಸ್ಪಾಂಜ್ ವೈಪ್ಸ್ ಬರುತ್ತಲ್ಲ, ಗಾಲಾದೆ ಅಂತಲ್ಲ, ಇನ್ನೊಂದು ಬ್ರ್ಯಾಂಡ್ ಸ್ಕ್ವಾಡ್ ಸಮಥಿಂಗ್ ಏನೋ ಬರುತ್ತೆ, ಆ ಬ್ರ್ಯಾಂಡದು ಚೆನ್ನಾಗಿದೆ. ಆ್ಯಂಡ್ ನಾನು ಇವಾಗ ಸದ್ಯಕ್ಕೆ ಇದು ಅವೈಲಬಲ್ ಇತ್ತು, ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಇಟ್ಸ್ ವೆರಿ ನೈಸ್. ಏನು ಅಂತಂದರೆ ಅಡುಗೆ ಮನೆಯಲ್ಲಿ ಮುಸ್ರೆ ಬಟ್ಟೆ ತೊಳೆಯೋದು ತಪ್ಪುತ್ತೆ, ಲಿಟ್ರಲಿ ತಪ್ಪುತ್ತೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಬಂದಾಗ ನನಗೆ ಯಾವತ್ತೂ ಅಭ್ಯಾಸ ಇರಲಿಲ್ಲ. ಏನಿದು ಮುಸ್ರೆ ಬಟ್ಟೆ ಎಲ್ಲ ಒಗ್ದು ಎಲ್ಲ ನಂಗೆ ಒಂಥರ ಅನ್ಸೋದು. ನನಗೆ ಏನಪ್ಪ ಇದು ಇಷ್ಟೊಂದೆಲ್ಲ ಕಷ್ಟನಾ ಅಡುಗೆ ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನನಗೆ ಇದು ನನ್ನ ಕಣ್ಣಿಗೆ ಬಿತ್ತು, ಈ ವೈಪ್ಸು ಲಿಟ್ರಲಿ ಹೆಲ್ಪ್ ಮಾಡುತ್ತೆ. ಎಷ್ಟು ಹೆಲ್ಪ್ ಮಾಡುತ್ತೆ ಅಂತಂದರೆ ಬಟ್ಟೆನೇ ಒಗೆಯೋಷ್ಟಿಲ್ಲ. ನಾವೇನಿದ್ರು ಮುದ್ದೆ ಪಾತ್ರೆ ಅಥವಾ ಏನಾದರೂ ಬಿಸಿದು ಹೋಲ್ಡ್ ಇಟ್ಕೊಳ್ಳೋಕೆ ಬೇಕಾದರೆ ನಾನು ಇಕ್ಲ ಬಳಸ್ಕೊತೀನಿ. ನಾನು ಯೂಶ್ವಲಿ ಆಲ್ಮೋಸ್ಟ್ 90% ಎಲ್ಲ ಇಕ್ಲದಲ್ಲಿ ಬಳಸ್ಕೊತೀನಿ. ಇಫ್ ಇನ್ ಕೇಸ್ ಏನಾದರೂ ಹೆವಿ ಕುಕ್ಕರ್ದು ಹ್ಯಾಂಡಲ್ ಮುರಿದೋಗಿದ್ರೆ ಬಿಸಿ ಮುಟ್ಟೋಕ್ಕೆ ಆ ಥರದ್ರಲ್ಲಿ. ಆ್ಯಂಡ್ ಮುದ್ದೆ ಇವೆರಡಕ್ಕೆ ನಾನು ಬಟ್ಟೆ ಬಳಸೋದು. ಇನ್ನು ಯಾವುದು ಒಂದೇ ಒಂದು ಚೂರು ಹಿಂಗೆ ಒರೆಸೋದಕ್ಕೆ ನಾನು ಏನು ಬಳಸಲ್ಲ. ಇದೊಂದೇ ಲೈಫ್ ಸೇವಿಯರ್ ಗೈಸ್. ಯಾರಾದರೂ ಟ್ರೈ ಮಾಡಿದರೆ ವೆಲ್ ಆ್ಯಂಡ್ ಗುಡ್, ನಿಮ್ಗೆ ಅದರ ಅನುಭವ ಗೊತ್ತಿರುತ್ತೆ. ಇನ್ನು ಯಾರೆಲ್ಲ ಟ್ರೈ ಮಾಡಿಲ್ಲ ಅಂತಿದ್ದೀರೋ ಜಸ್ಟ್ 150ಗೆಲ್ಲ ಗಾಲಾಗಿ ಬರುತ್ತೆ, ಅದನ್ನು ತೊಗೊಳ್ಳಿ, ಪ್ಲೀಸ್ ತೊಗೊಳ್ಳಿ. ನಿಮ್ಮ ಮುಸ್ರೆ ಬಟ್ಟೆ ಒಗೆಯೋ ತಪ್ಪುತ್ತೆ. ಓಕೆ, ಇಟ್ಸ್ ಆಲ್.
ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಾಂಗಿಬಾತ್ ರೆಸಿಪಿ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಮಾಡುವಂಥ ಮೆಥಡ್ ಇದು. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವಾಗ ನಾನು ಮಾಡ್ತಾರೋ ಮೆಥಡ್ನ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೀಜ ಆ್ಯಂಡ್ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಇದನ್ನು ಬೇಕಂದರೆ ಫಸ್ಟೇ ನಾವು ಎತ್ಕೊಬಿಡ್ಬೋದು. ನಮಗೆ ಕರುಮ್ ಅಂತಿರಬೇಕು, ತಿನ್ನಬೇಕಾದ್ರೆ ಎಲ್ಲನೂ ಕ್ರಂಚಿಯಾಗಿರಬೇಕು ಅಂತಂದರೆ ತಕ್ಕೋಬೋದು, ನಾಟ್ ಆನ್ ಇಶ್ಯೂ, ಚೆನ್ನಾಗೇ ಇರುತ್ತೆ. ಆಮೇಲೆ ಕಲಿಸ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಕಾಯಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ, ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ. ಸರಿನಾ? ನೋಡಿದಾಗ ಘಮ ಬರುತ್ತೆ, ಈರುಳ್ಳಿ ವಾಸನೆ ಚೆನ್ನಾಗಿ ಬರುತ್ತೆ, ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಬಿಳಿ ಬದನೆಕಾಯಿನ ನಾನು ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಬದನೆಕಾಯಿ ಸಿಕ್ಕಾಪಟ್ಟೆ ಇಷ್ಟ, ಸ್ಪೆಷಲಿ ವಾಂಗಿಬಾತಲ್ಲಿ ಮತ್ತು ಎಣ್ಣೆ ಬದನೆಕಾಯಿ ಸಾರು, ಈ ಥರ ಎಲ್ಲ ಬದನೆಕಾಯಿ ರೆಸಿಪೀಸ್ ಆಲ್ಮೋಸ್ಟ್ ಎಲ್ಲ ತಿಂತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ವಾಂಗಿಬಾತ್ ಅಂತಂದರೆ ಹೇಮಂತ್ ಅವ್ರಿಗೂ ಇಷ್ಟ, ನನಗೂ ಇಷ್ಟ, ದೀಪುಗೂ ತುಂಬ ಇಷ್ಟ ಆಗುತ್ತೆ ಅಷ್ಟೇನೆ. ಇನ್ನು ರಶ್ಮಿ ನಮ್ಮ ಮಮ್ಮಿ ಎಲ್ಲ ಆ್ಯಾವ್ರೇಜೇ ತಿನ್ನೋದು. ನಮ್ಮ ಮನೇಲಿ ನಮ್ಮ ಅತ್ತೆ ಮಾವನು ಕೂಡ ತಿಂತಾರೆ. ಇನ್ನು ನಾವು 4 ಜನ ಅಲ್ವಾ ಇರೋದು, ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾವು ಜಾಸ್ತಿ ಗೊಜ್ಜನ್ನ ಕಲಿಸ್ಕೊಂಡು ತಿಂತೀವಿ, ಅದಕ್ಕೋಸ್ಕರ ಇಷ್ಟು ಕಾಣಿಸ್ತಿದೆ ಅಷ್ಟೇ. ಇಲ್ಲಾಂದರೆ ಇನ್ನೂ ಕಡಿಮೆ ಮಾಡಿದ್ರು ನಡೆಯುತ್ತೆ. ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ, ಅದೊಂಥರ ಸ್ಮೂತಾಗಿ ಚೆನ್ನಾಗಿರುತ್ತೆ. ನಾನು ಇಲ್ಲಿ ನೀರೇನು ಬಳಸ್ತಾ ಇಲ್ಲ ಬದನೆಕಾಯಿ ಎಲ್ಲ ಬೇಯಿಸೋದಕ್ಕೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದಾದ್ರೂ ವಾಂಗಿಬಾತ್ ಮಿಕ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ನಂಗೆ MTR ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇರೆದು ಯಾವುದು ಟ್ರೈ ಮಾಡಿಲ್ಲ, ಮಾಡಿದರೆ ಮನೇಲಿ ಮಾಡಿರೋದನ್ನ ಟ್ರೈ ಮಾಡಿದ್ನಿ. ಅದು ಬಿಟ್ಟರೆ MTR ಟ್ರೈ ಮಾಡಿರೋದು. ಈ ಥರ ಎಣ್ಣೆ ಬಿಸಿ ಕಾದಿರುತ್ತಲ್ಲ, ಗೊಜ್ಜೆಲ್ಲನೂ ಕೂಡ ಅದ್ರ ಮೇಲೆ ಪುಡಿನ ಹಾಕ್ಕೊಂಡು ಒಂದು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಾದ ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಪುಟಾಣಿ ಒಂದು ನಿಂಬೆಹಣ್ಣು ಸೈಜ್ ಆಗೋಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಇಸ್ಕೊತಾ ಇದ್ದೀನಿ. ಬೇಗ ನೆನೆಸಿಟ್ರೆ ನಡೆಯುತ್ತೆ, ನೆಂದಿಲ್ಲ ಅಂತಂದರೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಬೇಗ ಹುಣಸೆಹಣ್ಣು ಸಾಫ್ಟ್ ಆಗಿಬಿಡುತ್ತೆ. ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುಣಸೆಹಣ್ಣಲ್ಲಿರೋ ಇದನ್ನೆಲ್ಲ ತೆಗಿತಾ ಇದ್ದೀನಿ. ಅದಾದಮೇಲೆ ಒಂದು 2 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಓಕೆನಾ? ನಿಂಬೆಹಣ್ಣು ರಸ, ಹುಣ್ಸೆಹಣ್ಣು ರಸ ಹಾಕಿ ಒಂದೆರಡು ಮಿಕ್ಸ್ ಕೊಟ್ಟು ಉಪ್ಪೆಲ್ಲ ಚೆಕ್ ಮಾಡಿಕೊಂಡ್ರೆ ಸಾಕು. ಈ ಥರ ಎಣ್ಣೆ ಬಿಟ್ಟಿದ್ರೆ ಪರ್ಫೆಕ್ಟಾಗಿ ಆಗಿದೆ ಅಂಥೇಳಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು, ಕೊತ್ತಂಬರಿ ಕೂಡ ನನಗೆ ಬೆಂದಿರಬೇಕು, ಮೇಲೆ ಹಸಿ ಹಸಿಯಾಗಿದ್ದರೆ ನಂಗೆ ಇಷ್ಟ ಆಗೋಲ್ಲ. ಒಂದು ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಡ್ತೀನಿ ಆ್ಯಂಡ್ ಪರ್ಫೆಕ್ಟ್ ಟು ಸರ್ವ್. ನಾವು ಇದನ್ನು ರೈಸಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು, ನಿಮಗೆ ಡಾರ್ಕ್ ಆಗಬೇಕಾ, ಲೈಟ್ ಆಗಬೇಕಾ, ಯಾವ ಥರ ಬೇಕಾದರೂ ನೀವು ಮಿಕ್ಸ್ ಮಾಡ್ಕೋಬೋದು. ನನಗೆ ಡಾರ್ಕ್ ಆಗಿರಬೇಕು. ಅದು ಡಾರ್ಕಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾರು ಕೂಡ ಮಾಡಿಟ್ಬಿಟ್ಟು ನಾನು ಸ್ಟುಡಿಯೋಗೆ ಬಂದುಬಿಡ್ತೀನಿ. ಅದಾದಮೇಲೆ ಏನಿದ್ರು ಸಾಯಂಕಾಲ ಮೇಲೆ ಹೋಗ್ತೀನಿ, ಕೆಲವೊಂದು ಸತಿ 3 ಗಂಟೆ ಮೇಲೆ ಹೋಗ್ತೀನಿ. ಹೆಂಗಂದರೆ ನಂಗೆ ಹೆಂಗಾಗುತ್ತೋ ಹಾಗೆ. ಬಿಸಿ ಅನ್ನ ರೆಡಿ ಆಯಿತು. ಏನು ಅಂತಂದರೆ, ಅನ್ನಕ್ಕೆ ಇವಾಗ ಕೆಲವೊಬ್ಬರ ಮನೇಲಿ ರೇಷನ್ ಅಕ್ಕಿ ಮಾಡ್ತಾರೆ, ಕೆಲವೊಬ್ಬರ ಮನೇಲಿ ಸೋನಾ ಮಸೂರಿ ಮಾಡ್ತಾರೆ, ಕೆಲವೊಬ್ಬರ ಮನೇಲಿ ಬೆಳೆದಿರೋ ಅಕ್ಕಿ ಮಾಡ್ತಾರೆ. ಎಲ್ಲ ಅನ್ನಕ್ಕೂ ಈ ವಾಂಗಿಬಾತ್ ರೆಸಿಪಿ ಆ್ಯಕ್ಚುಲಿ ಬೆಳೆದಿರೋ ಅನ್ನಕ್ಕೆ ಮತ್ತು ರೇಷನ್ ಅಕ್ಕಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಒಂಥರ ಸಾಫ್ಟಾಗಿ ಸಿಕ್ಕಾಬಳೆ ಚೆನ್ನಾಗಿರುತ್ತೆ. ರೈಸ್ ಮಾಡ್ತಿರೋ ಅದೇ ಥರ ಮಾಡಿಕೊಂಡು ಇದು ಸ್ವಲ್ಪ ಆರಬೇಕು. ಇವಾಗಲೇ ಬಿಸಿ ಇದ್ದಾಗಲೇ ನಾನು ಗೊಜ್ಜು ಹಾಕ್ಬಿಟ್ಟು ಇದ್ರಲ್ಲಿ ಕಲಿಸ್ಬಿಟ್ರೆ ಏನಾಗ್ಬಿಡುತ್ತೆ, ತೀರಾ ಮುದ್ದೆ ಆಗಿಬಿಡುತ್ತೆ. ರೈಸನ್ನ ಈ ಬಾಣಲಿಲಿ ಸ್ವಲ್ಪ ಹಾಕಿಟ್ಬಿಟ್ಟು ಒಂದು ಸ್ವಲ್ಪ 1-2 ಮಿನಿಟ್ಸ್ ಆರಲಿ. ಅದಾದಮೇಲೆ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ. ಓಕೆನಾ? ಗೊಜ್ಜು ನನಗೂ ಜಾಸ್ತಿ ಇಷ್ಟ, ಹೇಮಂತವ್ರಿಗೂ ಜಾಸ್ತಿ ಇದು ಗೊಜ್ಜು ಇರಬೇಕು. ಗೊಜ್ಜು ಬಾಯಲ್ಲಿ ನೀರು ಗೊತ್ತಾಗ ನನಗೆ. ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ನಾನೇನು ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿ ಎಲ್ಲ ಏನು ಮಾಡಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಮಾಡ್ತೀನಿ ಅಷ್ಟೇನೆ. ಬಟ್ ಇವಾಗ ಈ ಗೊಜ್ಜು ನಮ್ಮ ಮನೆಗೆ ಕರೆಕ್ಟಾಗಿರುತ್ತೆ. ಅದು ಸಾರು ರೆಡಿ ಆಗಿರೋದಲ್ಲಿ ಹೇಳ್ದ
ನೀಟಾಗೈತೆ ಹೋಗು, ಇವಾಗ ತಾನೇ ಎಲ್ಲ ಉರ್ಸಿದ್ದೀನಿ. ಅಲ್ಲೋಡು ಹೇಳಿ ನೀಟಾಗದೆ ಅಂತ ಹೇಳ್ತಾಳೆ. ಸೊ ಮನೇಲೇ ಉಪ್ಪಿನಕಾಯಿ ಮಾಡಿದ್ದೆ ನಾನು, ಸಕ್ಕದಾಗಿದೆ. ಫಸ್ಟ್ಲಿ ಏನಾಗ್ತದೆ, ಒಂದು ಸೌಟ್ ಉಪ್ಪಿನಕಾಯಿ, ನಮ್ಗೆ ಒಂದು 2 ಉಪ್ಪಿನಕಾಯಿ ರಾಜ ಸಕ ವಡೆ ಇಕ್ಲಾರ ಒಂದೆರಡು ಬೇಡ ನಂಗೆ, ರಾತ್ರಿ ನೀನು ತಿನ್ಕೋಬೇಕಾದ್ರೆ. ನಾನು ಒಂದು ತಿಂತೀನಪ್ಪ. ಸೊ ನೀನು ಟೇಸ್ಟ್ ಮಾಡ್ತೀಯಾ? ನಾನು ಟೇಸ್ಟ್ ಮಾಡೋದು ಮೇಡಮ್. ಬದನೆಕಾಯಿ, ಒಂದು ಟೊಮ್ಯಾಟೊ ಎತ್ಕೊಂಡು ಸಗಲಾಗಿರುತ್ತೆ, ಟ್ರೈ ಮಾಡಿ. ಇದೊಂದು ಸಿಕ್ತಲ್ಲ ಸಾರು, ಉಪ್ಪು ಹಾಕಿದ್ದಿಲ್ಲ, ಕೋಸಂಬರಿ ಹಾಕೊಂಡೆ. ಸರಿ. ಚೆನ್ನಾಗದಮ್ಮ. ಆಹಾ, ನಾನು ಅದೇ ಇವಾಗ ನೆಕ್ಸ್ಟ್ ಹೇಳ್ತಿದ್ದೆ, ನಾನು ಎಷ್ಟೋ ತಿಂದ ಅಡುಗೆ ಮಾಡಿ ಹಿಂಗೆ ಕಸ್ಕೊಂಡು ತಿಂತಾ ಇರೋದಲ್ಲ. ತಿನ್ನೋ ಮಾತಾಡೋಕೆ ಟೈಮ್ ಇರಬಾರ್ದು, ಹಂಗೆ ತಿನ್ನಬೇಕು. ತಿಂದು ದಪ್ಪ ಆಗಬೇಕು ಅಷ್ಟೇ. ಜೀವನದಲ್ಲಿ ಇನ್ನೇನೈತೆ, ಯಾವಾಗ ಡಯಟ್ ಅಂತ ಇದ್ರೆ ತಿನ್ನೋದೇನು ನಾವು? ನೀನು ಯಾವತ್ತು ಡಯಟ್ ಮಾಡ್ಬಿಟ್ಟಿದೆಯೋ ಅಲ್ಲ ಆ ಥರ ನೀವು ಅಂದರೆ ಹೆಲ್ದಿಯಾಗಿ ತಿನ್ಬೇಕು. ಇನ್ಮೇಲೆ ದಪ್ಪ ಆಗಿದೆಯಾ ನೀನು?